ಫ್ರೆಂಡ್ಸ್ ಇಲ್ಲಿ ನಮ್ಮಮ್ಮ ಮಾತಾಡಿದ್ದಾರೆ, ಬಟ್ ಏನೂ ಕೇಳಿಸಿಲ್ಲ, ಯಾಕಂದರೆ ಫುಲ್ಲು ಬೀಚ್ ಸೌಂಡ್ ಆಗ್ತದೆ. ಸೊ ಅಲ್ಲಿ ನಾವು ಎಲ್ಲ ಬೀಚಲ್ಲೆಲ್ಲ ಆಟ ಆಡಿ ಬಂದ್ವಿ. ನಾನು ಸ್ಕಂದ ಮಾತ್ರ ಆಟ ಆಡಿದ್ದು. ನಮ್ಮಮ್ಮ ಮತ್ತು ಅಪ್ಪ ಅಲ್ಲಿ ರೀಲ್ಸ್ ಮಾಡಿದ್ರು ಒಂದೆರಡು, ಅದಾದಮೇಲೆ ಸುಮ್ಮನೆ ಕೂತಿದ್ರು ಅಷ್ಟೇ ಅವರು. ನಾವು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಏನೋ ಒಂಥರ ಖುಷಿಯಲ್ಲಿದ್ದರೆ ನಮಗಂತೂ ಆಸೆ ಇತ್ತು, ನಾವೇ ಬೇಕು ಅಂತಲೇ ಹೋಗಿದ್ದಿದ್ದು. ನಾವು ತುಂಬ ಕೇಳ್ಕೊತಾ ಇದ್ವಿ ನಮ್ಮಮ್ಮನ ಹತ್ರ, ಹೋಗೋಣ ಬೀಚ್ಗೆ ಹೋಗೋಣ ಅಂತ. ಸೊ ಎಕೋ ಬೀಚ್ಗೆ ಹೋದ್ವಿ. ಎಕೋ ಬೀಚ್ಗೆ ಹೋದರೆ ಫುಲ್ಲು ಜನರು ಇದ್ದರು ಜಾಸ್ತಿ, ಆಮೇಲೆ ಹೈಜಿನ್ ಇರಲಿಲ್ಲ. ಸೊ ಅದಕ್ಕೆ ಪ್ರೈವೇಟ್ ಬೀಚ್ ಬರಬೇಕು ಅಂತ ಪ್ರೈವೇಟ್ ಬೀಚಿಗೆ ಬಂದಿದ್ದೀವಿ. ಸಖತ್ತಾಗಿ ಆಟ ಆಡಿ ಎಂಜಾಯ್ ಮಾಡಿ ಇವಾಗ ರೂಮ್ಗೆ ಹೋಗಬೇಕು. ಫ್ರೆಂಡ್ಸ್, ಈಗ ಅಲ್ಲಿ ಬೀಚಲ್ಲಿ ಎಲ್ಲರೂ ಆಟ ಆಡ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿ, ಅಪ್ಪ ನನ್ನ ಕೂದಲೆಲ್ಲ ಫುಲ್ ಮಣ್ಣು ಫ್ರೆಂಡ್ಸ್, ಫುಲ್ಲು ಮಣ್ಣು. ಇವಾಗ ನಾನು ಆ್ಯಪಲ್ ತಿಂತಾಯಿದ್ದೀನಿ. ನಿಮಿಷ ಇರಿ ಫ್ರೆಂಡ್ಸ್. ಅಯ್ಯೋ, ನನ್ನ ಕಾಲು ಬರೋದೇ ಇಲ್ಲ ನಮ್ಮಪ್ಪ. ಇವಾಗ ಆ್ಯಪಲ್ ತಿಂತಾಯಿದ್ದೀವಿ. ಈಗ ಬೀಚಲ್ಲಿ ಎಲ್ಲರೂ ಆಟನ ಆಡಿಕೊಂಡು ಇವರಿಬ್ಬರು ಅಲ್ಲೇ ಸುಮ್ಮನೆ ಕೂತಿದ್ರು ರೀಲ್ ನೋಡಿಕೊಂಡು. ಸೊ ಈಗ ಎಲ್ಲರೂ ಆ್ಯಪಲ್ ತಿಂತಾಯಿದ್ದೀವಿ ಫ್ರೆಂಡ್ಸ್. ಹೊಟ್ಟೆಗೆ ಹಸಿತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ತಿಂತಾಯಿದ್ದೀವಿ. ದನ ಥರ ತಿಂದರೂ ಆಪಲ್ ತಿಂತಾಯಿದ್ದೀವಿ ಫ್ರೆಂಡ್ಸ್. ಹೊಟ್ಟೆ ಹಸಿತಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಖಾಲಿ ಆಗಲಿ ಹಣ್ಣು ಅಂತ. ಫ್ರೆಂಡ್ಸ್, ಈಗ ಇಲ್ಲೇ ಊಟ ತಂದು ಕೊಟ್ಟರು, ಅವರೇ ಮಾಡಿರೋದು ಎಲ್ಲ. ಇಲ್ಲಿ ಹಿಡ್ಕೋಸ್ಕೊಂಡದನ್ನ ಚಿಕನ್ ಫ್ರೈ ಇದೆ, ಅವರೇ ಮಾಡಿರೋದು. ಆಮೇಲೆ ಇಲ್ಲಿ ರೈಸ್ ಇದೆ, ವೈಟ್ ರೈಸ್. ಇರ್ರಿ ಇನ್ನೂ ಕೊಡಬೇಕು, ಅವರು ಕೊಟ್ಟರು ತಿನ್ನಲೇಬೇಕು. ಇದು ಬೇರೆ, ಇದು ಕರಿ ಇದಷ್ಟೇ. ಓಕೆ, ಹೇಳಮ್ಮ. ಫ್ರೆಂಡ್ಸ್, ಅವರು ಆ್ಯಸ್ ಯೂಶ್ವಲ್ ಮಾಡಲ್ವಂತೆ, ಬಟ್ ಏನೋ ಗೊತ್ತಿಲ್ಲ, ನಮ್ಮ ಲಕ್ಕು ಮಾಡಿ ನಾವೇ ಅವರೇ ಮಾಡಿರೋದು. ಅವರು ನಾವು ಬುಕ್ ಮಾಡಬೇಕಾದ್ರೆ ಹೇಳಿದ್ರಲ್ಲ, ತರಿಸ್ಕೊಡ್ತೀವಿ ಅಂತ ಅಂದರು, ನಿಮ್ಗೆ ಬೇಕು ಅಂದರು. ಬಟ್ ಅವರೇ ಮಾಡ್ತೀನಿ ಅಂತ ಆಮೇಲೆ ಡಿಸೈಡ್ ಮಾಡಿದ್ರು. ಓಕೆನಾ ಮಮ್ಮಿ? ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಎಲ್ಲರೂ ಮಲ್ಕೊಂಡಿದ್ದಾರೆ ಆಲ್ರೆಡಿ. ಟೈಮ್ ಬಂದು 10:15. ಸೊ ನಾಳೆ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು. ಸೊ ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತೀವಿ, ಆದರೆ ಇವತ್ತಿನ ಡೇ ವ್ಲಾಗ್ ಮುಗೀತು. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ದೇ ಕಂಟಿನ್ಯೂ ಆಗಿ ನೋಡಿ, ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನೋದ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ 7:15. ಸೊ ನಾವೆಲ್ಲಿದ್ದೀವಿ ಅಂದರೆ ಹೊನ್ನಾವರ ಪ್ರೈವೇಟ್ ಬೀಚಲ್ಲಿ ಇದ್ದೀವಿ. ಈಗ ಇಲ್ಲಿಂದ ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು. ಸೊ ಇವಾಗ ಟೈಮು 7:15. ಎಲ್ಲರೂ ಮಲಗಿದ್ದಾರೆ. ನನಗೆ ಆ್ಯಸ್ ಯೂಶ್ವಲ್ ಬೇಗ ಎಚ್ಚರ ಆಗಿಬಿಡುತ್ತೆ. ಸೊ ನಾನು ಎದ್ದು ಫ್ರೆಶ್ ಅಪ್ ಆಗೋಣ ಅಂತ. ನಾನು ಇದ್ದರೆ ಎಲ್ಲರೂ ಎದ್ದು ರೆಡಿ ಆಗಲಿ ಅಂತ ನಾನು ಬೇಗ ಇದ್ದೇನೆ. ನಿದ್ದೆ ಇಲ್ದಿರೋ ಕಣ್ಣೆಲ್ಲ ಉಟ್ಕೊಂಡ್ಬಿಟ್ಟಿದೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ ಕಣ್ಣು ಉಟ್ಕೊಂಡಿದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸೊ ನಾನು ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೀನಿ. ಎದ್ದೆ ನೀರು ಕುಡಿತಾ ಕೂತಿದ್ದೀನಿ. ಸೊ ಮತ್ತೆ ನಿಮಗೆ ಸಿಗ್ತೀನಿ. ಗೈಸ್, ಇವಾಗೆಲ್ಲ ಸ್ನಾನ ಆಯಿತು. ನಮ್ಮ ಅಕ್ಕಂದು ಪ್ರೀತಿ ನಿನಗೆ ಜವಾಬ್ದಾರಿ, ನಮ್ಮ ಅಕ್ಕಂದು ಹೇರ್ ಮಾಡ್ತವ್ರೆ. ಜವಾಬ್ದಾರಿ ಇದ್ದಿದ್ರೆ ನಾನು ಕೊಡ್ಸಿರೋದನ್ನ ಹಿಂಗೆ ಗೈಸ್ ಏನಾಗಿರುತ್ತೆ, ನಮ್ಮ ಅಪ್ಪ ಕರುಂಗಿ ಮೇಲೆ ಜೋಗ್ ಫುಲ್ ಬಿಟ್ಬಿಟ್ಟವ್ರೆ. ಅದು ಸಿಕ್ಕೈತೆ, ಅದು ಅಲ್ಲೇ ಹಿಂಗೆ
ಇವಾಗ ಚೆಕ್ಔಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಈಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅವೆಲ್ಲ ಎಲ್ಲರೂ ರೆಡಿ ಆದ್ವಿ, ಸ್ನಾನ ಮಾಡಿ ರೆಡಿ ಆಗಿ ಈಗ ಒಂದು ರೀಲ್ ಇದೆ, ಕಂಟಿನ್ಯೂಸ್ ವ್ಲಾಗ್ ಅಂದರೆ ಲೈಕ್ ಕಂಟಿನ್ಯೂಸ್ ರೀಲ್ ಮಾಡ್ತಾಯಿದ್ವಿ ಒಂದು. ಸೊ ಆ ರೀಲ್ ಮಾಡೋಕ್ಕೆ ಬೀಚ್ ಹತ್ರ ಹೋಗಬೇಕು. ಸೊ ನಮ್ಮಮ್ಮ ನೋಡಿ, ನಮ್ಮಮ್ಮ ಹೋಗೋಣ ಬನ್ನಿರಿ. ಸರಿ ಇರಿ ಫ್ರೆಂಡ್ಸ್, ಅವ್ರು ಮಾತಾಡ್ತಾರೆ ಇರಿ, ಮಾತಾಡ್ರಿ ಫ್ರೆಂಡ್ಸ್. ಈಗ ನಾವು ಹೊರಟಿದ್ದೀವಿ. ಇನ್ನೇನು ನೀವೆಲ್ಲ ಮಾತಾಡೋದು ಬೀಚ್ ಇದು ಫ್ರೆಂಡ್ಸ್. ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಬೀಚ್ಗೆ ಹೋಗಿ ಒಂದು ರೀಲ್ ಮಾಡಿಬಿಟ್ಟು ಮತ್ತೆ ಓಪನ್ ಇದೆಯಾ ಫ್ರೆಂಡ್ಸ್. ಇವಾಗ ನಾವು ಅದೇ ಆಟೋ ಕಳಿಸ್ತೀನಿ, ಅದು ಆಟೋ ಮಾಡ್ಬಿಡಿ. ಹೌದಾ? ಪ್ರೈವೇಟ್ ಬೀಚು. ನಿನ್ನೆ ಎಲ್ಲ ಆಟ ಆಡಿದ್ವಿ. ನನಗೆ ಫಸ್ಟ್ ಆಫ್ ಆಲ್ ಬೀಚು, ನೀರು ಆಟ ಆಡೋದು ನನಗೆ ಭಯ. ಮಕ್ಕಳಿಗೋಸ್ಕರ ಬಂದಿದ್ದು, ಅವರು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಕ್ರಿಸ್ಮಸ್ ಟ್ರೀ ಅಂತೆ ಫ್ರೆಂಡ್ಸ್. ಇದು ಯಾವ ಟ್ರೀ ಅಂತ ನಮಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಬಂದ್ವಲ್ವಾ ಪ್ರೈವೇಟ್ ಬೀಚ್ ರೂಮ್ಗೆ. ಸೊ ಹಿಂಗಿದೆ ಲೆಫ್ಟ್ ಬೀಚು ಇದೆ. ಬಟ್ ಏನು ಗೊತ್ತಾ, ಫುಲ್ಲು ಬಿಸಿಲು ಫ್ರೆಂಡ್ಸ್. ಈ ಬಿಸಿಲಿಗೆ ಜೋಶು ಬರಲ್ಲ, ಎನರ್ಜಿನೂ ಇರಲ್ಲ. ಫುಲ್ಲು ಸ್ವೆಟ್ ಆಗ್ತೀವಿ, ಆಮೇಲೆ ಟಯರ್ಡ್ ಆಗ್ತೀವಿ. ಏನು ಕೆಲಸ ಮಾಡದೇ ಇದ್ರು ಟಯರ್ಡ್ ಆಗ್ತೀವಿ ಅಲ್ಲ, ಸುಸ್ತಾಗ್ತೀವಿ. ಏನು ಆಟ ಆಡಬೇಕು ಅಂತನೂ ಅನ್ಸಲ್ಲ, ಹೋಗಿ ಮಲಿಗಬೇಕು ಅನ್ಸುತ್ತೆ. ಮತ್ತು ಇಲ್ಲಿವರೆಗೂ ಬಂದಿದ್ದು ಮಲಿಗಾಡಕ್ಕ ಅಂತ ಅನ್ಸುತ್ತೆ. ಈ ಬಿಸಿಲಿಗೆ ಬಾಡಿ ಸಪೋರ್ಟೇ ಮಾಡ್ತಿಲ್ಲ. ಸೊ ನೀವು ಯಾರಾದರೂ ಬರ್ತಿದ್ರೆ ದಯವಿಟ್ಟು ಈ ಸಮ್ಮರು ಮತ್ತು ಈ ಟೈಮಲ್ಲಿ ಬರಬೇಡಿ. ಆಲ್ಮೋಸ್ಟ್ ಒಂದು ಏನೋ ನೆಕ್ಸ್ಟ್ ಮಂತ್ ಬಂದರೂ ಓಕೆ. ಅಂದ್ರೇನು ಮೇಗೆ ಬರ್ಬೇಕು, ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಬನ್ನಿ. ಸ್ವಲ್ಪ ಮಳೆ ಬರ್ತಾ ಇರಬೇಕು, ಹಂಗೆ ವೆದರ್ ಕೂಲಾಗಿರ್ಬೇಕು, ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದೆ ನೋಡಿ ತೆಂಗಿನ ಮರ. ಒಂಟಿ ನಾನು ಮರಗಳೇ ಅಂತ ಹೇಳಕ್ಕಾಗಲ್ಲ. ಸೌಂಡ್ ಚೆನ್ನಾಗಿದೆ. ಫ್ರೆಂಡ್ಸ್, ನಾವೀಗ ನ್ಯೂ ರಾಮೇಶ್ವರಂ ಹೊನ್ನಾವರಕ್ಕೆ ಬಂದಿದ್ದೀವಿ ಟಿಫನ್ ತಿನ್ನೋದಕ್ಕೆ. ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಔಟ್ಫಿಟ್ಸ್ನ ನೀವು ನಮ್ಮ ರೀಲಲ್ಲಿ ನೋಡ್ತೀರಾ. ಎಷ್ಟು ಔಟ್ಫಿಟ್ಸ್ನ ಯಾವ್ಯಾವ ಡೇ ಯಾವ್ಯಾವ ಔಟ್ಫಿಟ್ಸ್ ಹಾಕ್ತಿದ್ದೀವಿ ಅಂತ. ಫ್ರೆಂಡ್ಸ್, ಇವಾಗ ನಾವು ಫ್ರೆಂಡ್ಸ್ ನೋಡಿ, ಅವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ನಾನು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಇಲ್ಲೊಂದು ಪ್ಲೇಸ್ ನೋಡಿದೆ, ಕೇಳೋ ಥರ ಇತ್ತು. ಅಮ್ಮ ಇಲ್ಲಿ ಫೋಟೋಸ್ ಎಲ್ಲ ತೊಗೋಬೇಕು ಕಣೋ ಅಂತ ಹೇಳ್ತಾ ಇದ್ದೆ. ಹಿಂಗೆ ಕಾನ್ವರ್ಸೇಷನ್ ನಡೀತಾ ಇತ್ತು. ಮತ್ತು ಎಕೋ ಬೀಚ್ಗೆ ಹೋದ್ವಿ. ಅಲ್ಲಿ ಫುಲ್ಲು ಕ್ರೌಡ್ ಇದ್ದರು. ಮತ್ತು ಆ ಬೀಚೂ ಏನು ಅಷ್ಟು ನೀಟಾಗಿರಲಿಲ್ಲ, ಮತ್ತು ಫ್ರೀಡಮ್ಮು ಇರೋಲ್ಲ. ಅಲ್ಲಿ ಆಟ ಆಡೋಕೆ ಹೋದ್ರೆ ಫುಲ್ಲು ಕ್ರೌಡ್ ಇತ್ತು. ಸೊ ನಾವು ಅದಕ್ಕೆ ಪ್ರೈವೇಟ್ ಬೀಚ್ಗೆ ಹೋಗಿದ್ದು. ಮತ್ತು ಇವಾಗ ಕೊಡಗಜ್ಜಿಗೆ ಹೋಗೋ ಟೈಮಲ್ಲಿ ಟಿಫನ್ ಮಾಡೋಕ್ಕೆ ಬಂದ್ವಾ, ಇವ್ರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಸಪ್ರೇಟ್ ಬೋಟ್ ಕೊಡ್ತೀವಿ, ನೀವು ಫೋಟೋಸ್ ತಗೊಳ್ಳಿ. ಮತ್ತು ನಾನು ಹೇಳಿದ್ನಲ್ಲ, ಕೇರಳ ಥರ ಇತ್ತು, ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ, ಫೋಟೋಸ್ ಎಲ್ಲ ನೋಡ್ತೀವಲ್ಲ, ಸೇಮ್ ಟು ಸೇಮ್ ಹಾಗೆ ಇದೆ. ಸೊ ನಾವು ಇವಾಗ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ
ವೆಡ್ಡಿಂಗ್ ಶೂಟು ಅವೆಲ್ಲ ಮಾಡಿಸಿಲ್ಲ. ಬಟ್ ಇವಾಗ ಆ ಫೋಟೋ ಶೂಟ್ ಎಲ್ಲ ಮಾಡೋದನ್ನ ನಾವು ನೋಡ್ತಾ ಇದ್ರೆ ನಾವು ಇವಾಗ ಮದುವೆ ಆಗಬೇಕಿತ್ತು ಅಂತ ಅನ್ಸುತ್ತೆ. ಅಯ್ಯೋ ಇವಾಗ ನಾವೇನು ಹಿಂದೆ ಹೋಗೋಕ್ಕಾಗತ್ತಾ? ಇದೇ ಹೇಳ್ತಾರೆ ನಾವು ಮುಟ್ಲೆ ಕೊಡ್ದಾಗಿತ್ತು ನಾವು ಅಂತ ಮುಟ್ಲೆ ಕೊಡ್ದಾಗಿತ್ತು. ಸೊ ಇವಾಗ ಒಂದೆರಡು ಫೋಟೋ ತಗೊಂಡು ಹೇಗಿರುತ್ತೆ ರಿವ್ಯೂ ಹೇಳ್ತೀನಿ. ಅಕಸ್ಮಾತ್ ಚೆನ್ನಾಗಿತ್ತು ಅಂದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ನೀವೇನಾದ್ರು ಹೊನ್ನಾವರಗೆ ಬಂದು ನಮ್ಮ ಥರನೇ ನಿಮಗೂ ಫೀಲಿಂಗ್ಸ್ ಮದುವೆ ಆಗ್ಬಿಟ್ಟಿದ್ದೀವಿ, ನಮ್ಗೆ ಯಾವುದೋ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲ ಅಂತಂದರೆ, ಮಾಡಿಸಿಲ್ಲ ಅಂತಂದರೆ ಬಂದು ಮಾಡಿಕೊಂಡು ಹೋಗಿ. ನಿನ್ನ ನಂಬರ್ ಕೊಟ್ಟು ಮಾಡ್ತಾನ್ಬೇಕು ನಿನ್ನ ನಂಬರ್ ಕೊಟ್ಟು ಮಾಡಿದ್ನ ನೋಡಿ ಹೆಂಗೈತೆ ಫೋಟೋ. ಇದೇ ಕೇರಳ ಸ್ಪಾಟ್ ಅಂತೆ. ಏಯ್ shut up. ಫ್ರೆಂಡ್ಸ್ ಬಟ್ ವೋಟ್ ಓನರ್ದು ಇಲ್ಲಿ ಲೋಟಸ್ ಚಾಯ್ ಅವ್ರದ್ದು ಲೋಟಸ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮಮ್ಮ ಫೋಟೋಶೂಟ್ ನಡೀತಿದೆ. ಇವರಿಬ್ಬರದ್ದು ಫಸ್ಟ್ ಫೋಟೋಶೂಟ್ ಮಾಡಿದ್ರು. ಸೊ ಇವಾಗ ನೆಕ್ಸ್ಟ್ ನಂದು. ಹೋಗಿ ಈಚ್ಕೊಂಡೋಗಿ ತಾಂಬ. ಅಂದರೆ ಅವರು ನಮ್ಮ ರೂಮ್ ಪಕ್ಕದಲ್ಲಿ ಇದ್ದಿದ್ದವರು. ಇನ್ನೊಬ್ರು ಬರ್ತಾರೆ. ನೀರಿಗೋಸ್ಕರ ನೀನು ಪಾಪಚ್ಚಿ ಕರೆಸ್ತಾ ಇದೆಯಾ ಇಲ್ಲಿ ಅಂಕಲ್ ಅನ್ಕೋದೆ. ಅವ್ರು ನೋಡಿದ ಹಂಗೆ